ಮಾಣಿಕ್ಯರಾಯರು ಮತ್ತು ಯಮುನಾರಿಗೆ ಒಬ್ಬಳೇ ಮಗಳು ಶ್ರಾವಣಿ. ಮುದ್ದು ಮಗಳನ್ನು ಅತಿ ಮುದ್ದು ಮಾಡಿ ಬೆಳೆಸಿದ್ದರು. ಈ ದಂಪತಿಗೆ ಮದುವೆಯಾಗಿ 5 ವರ್ಷಗಳಾದರೂ ಮಕ್ಕಳಾಗದ ಕಾರಣ ಆತಂಕಕ್ಕೆ ಒಳಗಾದರು. ದಂಪತಿ ವೈದ್ಯರ ಬಳಿಗೆ ಹೋದರು. ನಿಮ್ಮ ಗರ್ಭಕೋಶದಲ್ಲಿ ತೊಂದರೆ ಇದೆ, ಮಕ್ಕಳಾಗುವ ಸಾಧ್ಯತೆ ಇಲ್ಲ ಎಂದು ವೈದ್ಯರು ಪರೀಕ್ಷಿಸಿ ಹೇಳಿದರು. ಯಮುನಾ ಧರೆಗೆ ಇಳಿದು ಹೋದ್ಲು. ಅದೇ ಕೊರಗಿನಲ್ಲಿ ಊಟ ನಿದ್ದೆ ಬಿಟ್ಟು ನಿಶಕ್ತಿಗೆ ಒಳಗಾದ್ಲು. ಆ ಸಮಯದಲ್ಲಿ ದೇವರಂತೆ ಬಂದಿದ್ದು ಮಾಣಿಕ್ಯರಾಯರ ಗೆಳೆಯ ತಾರನಾಥರು. ಅವರು ಒಂದು ಅನಾಥ ಮಗುವನ್ನು ತಂದು ಮಾಣಿಕ್ಯರಾಯರ ಕೈಯಲ್ಲಿಟ್ಟರು. ಜೊತೆಗೆ ಅವರನ್ನು ತಮ್ಮೊಂದಿಗೆ ಶಿವಮೊಗ್ಗಕ್ಕೆ ಬರುವಂತೆ ಒತ್ತಾಯ ಮಾಡಿ ಮೈಸೂರಿನಿಂದ ಅವರನ್ನು ಶಿವಮೊಗ್ಗಕ್ಕೆ ಕರೆದೊಯ್ದರು. ಹೀಗಾಗಿ ಯಾರಿಗೂ ಶ್ರಾವಣಿ ದತ್ತು ಮಗಳೆಂದು ಗೊತ್ತಾಗಲಿಲ್ಲ. ತಮಗೆ ಸಿಕ್ಕಿದ ಪುಟ್ಟ ಹಸು ಕಂದನನ್ನು ಸ್ವಂತ ಮಗಳಂತೆಯೇ ಅತಿ ಪ್ರೀತಿಯಿಂದ ಬೆಳೆಸಿದರು. ತುಂಬ ಮೃದು ಸ್ವಭಾವದ ಶ್ರಾವಣಿ ತಾಯಿ ತಂದೆಯರ ಕಣ್ಮಣಿಯಾಗಿ ಬೆಳೆದಳು. ಮಾಣಿಕ್ಯರಾಯರಿಗೆ ತಮ್ಮ ಮುದ್ದಿನ ಮಗಳ ಬಗ್ಗೆ ತುಂಬ ಅಭಿಮಾನ. ಶಾಲೆಯ ಬಸ್ಸು ಬರ್ತಾ ಇದ್ರೂ ಕೂಡ ಮಗಳನ್ನು ಶಾಲೆಗೆ ಕಳುಹಿಸಲು ತಾವೇ ಹೋಗ್ತಾ ಇದ್ರು. ಆಟಕ್ಕೆ ಹೋದ ಶ್ರಾವಣಿ ಮನೆಗೆ ಬರಲು ಸ್ವಲ್ಪ ತಡ ಆದರೂ ಯಮುನಾ ಬಾಗಿಲ ಬಳಿ ಕಾಯುತ್ತಾ ನಿಲ್ತಾ ಇದ್ರು. ಅವಳಿಗೆ ಆಟ ಆಡುವಾಗ ಸ್ವಲ್ಪ ಪೆಟ್ಟಾದರೂ ಅದರ ನೋವನ್ನು ಮಾಣಿಕ್ಯರಾಯರು ಅನುಭವಿಸ್ತಾ ಇದ್ರು. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇದ್ದ ಪುಟ್ಟ ಮಗಳು ಕಾಲೇಜಿಗೆ ಹೋಗಲು ಶುರು ಮಾಡಿ ಕೊನೆಯ ವರ್ಷದಲ್ಲಿರುವುದು ಆಶ್ಚರ್ಯ ತಂದಿತ್ತು ಮಾಣಿಕ್ಯರಾಯರು ಮತ್ತು ಯಮುನಾ ದಂಪತಿಗೆ. ಯಾರಾದರೂ ಮಗಳ ಜಾತಕವನ್ನು ಕೇಳಿ ಮದುವೆ ಮಾಡ್ತೀರಾ ಮಗಳಿಗೆ ಎಂದು ಕೇಳಿದಾಗ ತಮಗೆ ಮಕ್ಕಳಾಗದ ಸಮಯದಲ್ಲಿ ಅನುಭವಿಸಿದ ನೋವು ಮರಳಿ ಬಂದಂತೆ ಭಾಸವಾಗತೊಡಗಿತು. ದಿನಗಳು ಹೀಗೆ ಓಡಿತು. ಕಣ್ಣು ಮುಚ್ಚಿ ತೆಗೆಯುವುದರ ಒಳಗೆ ಮಗಳು ಇಷ್ಟು ಬೇಗ ದೊಡ್ಡವಳಾಗಿ ಬಿಟ್ಲು. ಸರಿಯಾದ ಸಮಯಕ್ಕೆ ಮಗಳಿಗೆ ಮದುವೆ ಮಾಡಲೇಬೇಕಾದದ್ದು ಅನಿವಾರ್ಯ ಆಗಿದ್ದರಿಂದ ಪ್ರೀತಿಯ ಮಗಳಿಗಾಗಿ ಒಳ್ಳೆಯ ವರನನ್ನು ನೋಡತೊಡಗಿದ್ರು. ಶ್ರಾವಣಿ ವಯಸ್ಸಿಗೆ ತಕ್ಕಂತೆ ಸುಂದರವಾಗಿ ಹೂವಿನಂತೆ ಅರಳಿದ್ಲು. ತಾಯಿ ತಂದೆಯರ ಮಾತಿನಂತೆ ನಡೀತಾ ಇದ್ದ ಶ್ರಾವಣಿ ಯಾವತ್ತೂ ಅವರ ಮಾತಿಗೆ ಎದುರು ಆಡ್ತಾ ಇರಲಿಲ್ಲ. ಆದರೆ ವಯಸ್ಸಿಗೆ ತಕ್ಕಂತೆ ಕನಸುಗಳು ಅವಳನ್ನು ಸುತ್ತಿತು. ತನ್ನ ಕಾಲೇಜಿನಲ್ಲಿಯೇ ಓದ್ತಾ ಇದ್ದ ಮಹೇಂದ್ರನ ಕಡೆಗೆ ಆಕರ್ಷಣೆಗೆ ಒಳಗಾದ್ಲು. ಮಹೇಂದ್ರನು ಇವಳನ್ನು ಪ್ರೀತಿಸತೊಡಗಿದ. ಇಬ್ಬರ ಕಣ್ಣುಗಳು ಒಂದಾದಾಗ ಶ್ರಾವಣಿಯ ಮನಸ್ಸು ಆಕಾಶಕ್ಕೆ ಹಾರಿತು. ಮನೆಯಲ್ಲಿ ಈ ವಿಷಯ ತಿಳಿಸುವ ಬಗ್ಗೆ ಧೈರ್ಯ ಇಲ್ಲದೆ ಚಡಪಡಿಸಿದ್ಲು ಶ್ರಾವಣಿ. ಹದಿಹರೆಯದ ಹುಡುಗಿ ಶ್ರಾವಣಿ ಈಗ ಪ್ರೀತಿಯ ಸುಳಿಯಲ್ಲಿ ಸಿಲುಕಿ ಮಹೇಂದ್ರನ ಕಡೆಗೆ ವಾಲಿದಳು. ತನ್ನ ತಾಯಿ ತಂದೆಗೆ ತಾನೊಬ್ಬಳೇ ಮಗಳು, ತಾನಿಲ್ಲದೆ ಅವರ ಜೀವನ ಹೇಗೆ ನಡೆಯುತ್ತದೋ ಎಂದು ಶ್ರಾವಣಿ ಯೋಚಿಸ್ತಾ ಇದ್ಲು. ನಿನ್ನ ತಾಯಿ ತಂದೆ ನಮ್ಮ ಪ್ರೀತಿಗೆ ಒಪ್ಪುವ ವಿಷಯದಲ್ಲಿ ನನಗೆ ತುಂಬ ಅನುಮಾನ. ಯಾರಿಗೂ ಹೇಳದೆ ಇಲ್ಲಿಂದ ಹೊರಟು ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳೋಣ. ನಿನಗಾದಷ್ಟು ಒಡವೆ ದುಡ್ಡು ನೀನು ತಗೊಂಡು ಬಾ, ನಾನು ಪ್ರಯತ್ನಿಸಿ ಆದಷ್ಟು ದುಡ್ಡು ಹೊಂದಿಸಿ ತರುತ್ತೇನೆ ಎಂದು ಮಹೇಂದ್ರ ಹೇಳಿದ. ಶ್ರಾವಣಿ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದ್ಲು. ಅದಾದ ಮುಂದಿನ ವಾರ ತುಮಕೂರಿನಲ್ಲಿ ತನ್ನ ಗೆಳತಿಯ ಮದುವೆ ಇದೆ, ನಾನು ಹೋಗಿ ಬರುವೆ ಎಂದು ತನ್ನ ಅಪ್ಪನ ಬಳಿ ಹೇಳಿದ್ಲು. ಮಾಣಿಕ್ಯರಾಯರು ಮಗಳಿಗೆ ಪ್ರೀತಿಯಿಂದ ಸಮ್ಮತಿಸಿದರು. ತಾಯಿ ತಂದೆಗೆ ನಂಬಿಕೆ ದ್ರೋಹ ಮಾಡ್ತಾ ಇರುವ ತನ್ನ ಬಗ್ಗೆ ಅವಳಿಗೆ ಬೇಸರ ಎನಿಸಿ ಕಣ್ಣಲ್ಲಿ ನೀರು ಬಂದಿತು. ಮಗಳು ತಮ್ಮನ್ನು 2 ದಿನ ಬಿಟ್ಟಿರಲು ಆಗದೆ ಅಳ್ತಾ ಇದ್ದಾಳೆ ಎಂದುಕೊಂಡ ಯಮುನಾ, ಹುಚ್ಚು ಹುಡುಗಿ ನೀನು, ಈಗ ಹೀಗೆ ಹತ್ತರೆ ಹೇಗೆ? ನಾಳೆ ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಏನು ಮಾಡ್ತೀಯ ಎಂದು ಪ್ರೀತಿಯಿಂದ ಅವಳ ತಲೆ ನೇವರಿಸಿದ್ರು. ಶ್ರಾವಣಿ ತಾಯಿಯ ಮಡಿಲಲ್ಲಿ ತಲೆ ಇಟ್ಲು. ಇದೇ ಅವರ ಕೊನೆಯ ಆಶೀರ್ವಾದ ಎಂದುಕೊಂಡ್ಳು. ನಂತರ ಶ್ರಾವಣಿ ಸಿದ್ಧವಾಗತೊಡಗಿದ್ಲು. ತನ್ನ ಮದುವೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಜೋಡಿಸಿಕೊಂಡ್ಳು. ಆದರೆ ಯಮುನಾರಿಗೆ ಯಾವುದೇ ಅನುಮಾನ ಬರಲಿಲ್ಲ. ತನ್ನ ಗೆಳತಿಯ ಮದುವೆಗೆ ಹೊರಟಿದ್ದಾಳೆ. ವಯಸ್ಸಿಗೆ ತಕ್ಕಂತೆ ಮಗಳು ಅಲಂಕರಿಸಿಕೊಂಡು ಓಡಾಡಲಿ ಎಂಬ ಆಸೆ ಯಮುನಾರಿಗೂ ಇತ್ತು. ಅಂದು ಬೆಳಿಗ್ಗೆ ಶ್ರಾವಣಿ ಹೊರಡುವ ದಿನ. ಮಾಣಿಕ್ಯರಾಯರು, ರಾತ್ರಿ ನಾನು ಬಂದು ನಿನ್ನ ಬಸ್ಸು ಹತ್ತಿಸುತ್ತೇನೆ ಎಂದರು. ಬೇಡ ಅಪ್ಪ, ಮಧ್ಯಾಹ್ನ ನನ್ನ ಗೆಳತಿಯ ಮನೆಗೆ ಹೋಗ್ತೇನೆ. ಎಲ್ಲ ಗೆಳತಿಯರು ಸೇರಿ ಅಲ್ಲಿಂದಲೇ ಹೊರಡ್ತೇವೆ. ನೀವು ಆಫೀಸ್ಗೆ ಹೊರಡಿ, ತಡವಾಗುತ್ತದೆ ಎಂದು ಅವಸರಿಸಿದ್ಳು. ಮಾಣಿಕ್ಯರಾಯರಿಗೆ ಶ್ರಾವಣಿ ನಮಸ್ಕರಿಸಿದಾಗ, ಬೇಗ ಬಂದು ಬಿಡು ಕಂದ ಎಂದಾಗ ಅವಳು ತಂದೆಯನ್ನು ಅಪ್ಕೊಂಡು ಅತ್ತಳು. ಛೇಚೆ, ನಾನು ಸುಮ್ಮನೆ ಹೇಳಿದೆ, 2 ದಿನ ಹೀಗೆ ಬರುತ್ತೆ, ನಿನಗಂತೂ ಮದುವೆಯ ಸಂಭ್ರಮದಲ್ಲಿ ಗೊತ್ತಾಗುವುದೇ ಇಲ್ಲ ಎಂದು ಸಮಾಧಾನಪಡಿಸುತ್ತಾ, ಹೇಗೆ ಹತ್ತರೆ ಹೇಗೆ, ಮದುವೆಯಾಗುವ ಹುಡುಗಿ ನೀನು ಎಂದರು ಅಕ್ಕರೆಯಿಂದ. ಅವರ ಮಾತಿಗೆ ಒಂದು ಕ್ಷಣ ಶ್ರಾವಣಿ ಗಾಬರಿಗೊಂಡ್ಳು. ನಂತರ ಸ್ವಲ್ಪ ಸುಧಾರಿಸಿಕೊಂಡು ಅವರಿಗೆ ಅತ್ಯಂತ ಆಸ್ಥೆಯಿಂದ ನಮಸ್ಕರಿಸಿದ್ಲು.
ತಂದೆ ಆಫೀಸ್ಗೆ ಹೊರಟ ನಂತರ ತನ್ನ ಬಟ್ಟೆಯನ್ನೆಲ್ಲ ಸರಿಯಾಗಿ ಜೋಡಿಸಿಕೊಂಡು ಊಟ ಮಾಡಿ ಹೊರಟು ನಿಂತಾಗ ಯಮುನಾರಿಗೆ ಏನೂ ಹೇಳಲಾರದ ಸಂಕಟ. ಆದರೂ ಅದನ್ನು ತೋರಿಸಿಕೊಳ್ಳದೆ ಮಗಳಿಗೆ ತಯಾರಿಯಲ್ಲಿ ಸಹಕರಿಸಿದ್ದರು. ಅಮ್ಮ, ಮದುವೆಗೆ ಉಡಲು ನಿನ್ನ ಸೀರೆ ಕೊಡು, ನನ್ನ ಜೊತೆ ನೀನು ಇದ್ದ ಹಾಗೆ ಅನಿಸುತ್ತೆ ನನಗೆ ಎಂದು ಶ್ರಾವಣಿ ಕೇಳಿದ್ಲು. ಅವರು ಖುಷಿಯಿಂದ ಮಗಳಿಗೆ ತಮ್ಮ ಕೆಂದಾವರೆ ಬಣ್ಣದ ರೇಷ್ಮೆ ಸೀರೆಯನ್ನು ಪ್ರೀತಿಯಿಂದ ಕೊಟ್ಟರು. ಶ್ರಾವಣಿ ಅದಕ್ಕೆ ತಕ್ಕಂತೆ ಎಲ್ಲ ಒಡವೆಗಳನ್ನು ಹೊಂದಿಸಿಕೊಂಡ್ಳು. ಒಡವೆ ಜೋಪಾನ ಎಂದರು ಯಮುನಾ ಮತ್ತೊಮ್ಮೆ. ಹ್ಞೂ ಅಮ್ಮ ಎಂದಳು ಕ್ಷೀಣ ಧ್ವನಿಯಲ್ಲಿ. ಶ್ರಾವಣಿ ಹೊರಟು ನಿಂತಾಗ ಯಮುನಾ ಮಗಳನ್ನು ಅಪ್ಕೊಂಡ್ರು. ತಾಯಿಯ ಹಿತವಾದ ಅಪ್ಪುಗೆಯಲ್ಲಿ ಶ್ರಾವಣಿ ಕಣ್ಣಿಂದ ನೀರು ಕೆನ್ನೆಯ ಮೇಲೆ ಜಾರಿತು. ಯಮುನಾರಿಗೂ ಅದೇ ಸ್ಥಿತಿ. ಹೇಳಲಾರದೆ ಮೌನ ವಹಿಸಿದ್ರು. ಕೇವಲ 2 ದಿನ ಮಾತ್ರ ತಾನೇ ಎಂದು ತಮ್ಮಲ್ಲಿ ಸಮಾಧಾನ ಪಟ್ಟುಕೊಂಡ್ರು. ಸಂಜೆ 5 ಗಂಟೆಗೆ ಬಸ್ ನಿಲ್ದಾಣಕ್ಕೆ ಬಂದು ನಿಂತ ಶ್ರಾವಣಿ ಮಹೇಂದ್ರನಿಗೆ ಫೋನ್ ಮಾಡಿದ್ಲು. 15 ನಿಮಿಷದಲ್ಲಿ ಬರ್ತೇನೆ ಎಂದ. ಆದರೆ ಅರ್ಧ ಗಂಟೆ ಕಳೆದರೂ ಬರಲಿಲ್ಲ. ಮತ್ತೆ ಅವಳೇ ಫೋನ್ ಮಾಡಿದಾಗ ಈಗಲೇ ಬಂದೆ ಎಂದ. ಅಷ್ಟರಲ್ಲಿ ಅಲ್ಲಿಗೆ ತಂದೆಯ ಗೆಳೆಯ ತಾರನಾಥರು ಬಂದರು. ಇವಳನ್ನು ನೋಡಿ, ಏನು ಶ್ರಾವಣಿ, ಈ ಹೊತ್ತಿನಲ್ಲಿ ನೀನಿಲ್ಲಿ ನಿಂತಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದರು. ತುಮಕೂರಿನಲ್ಲಿ ನನ್ನ ಆತ್ಮೀಯ ಗೆಳತಿಯ ಮದುವೆ ಇದೆ ಅಂಕಲ್. ಗೆಳತಿಯರ ಜೊತೆ ಹೊರಟಿದ್ದೇನೆ. ಅವರೆಲ್ಲರೂ ಈಗ ಬರಬಹುದು ಎಂದು ತಡವರಿಸಿದ್ಲು. ಹೌದಾ, ಸರಿ. ಅವರು ಬರುವವರೆಗೂ ನೀನು ಇಲ್ಲಿ ಒಬ್ಬಳೇ ನಿಲ್ಲೋದು ಸರಿಯಿಲ್ಲ. ಅವರು ಬರುವವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಎಂದು ಹೇಳಿ ತಾವು ಅಲ್ಲಿಯೇ ನಿಂತರು. ಶ್ರಾವಣಿಗೆ ಈಗ ಇಬ್ಬಂದಿಯ ಪರಿಸ್ಥಿತಿ. ಇನ್ನೂ ಮಹೇಂದ್ರನ ಸುಳಿವಿಲ್ಲ. ಎಷ್ಟು ಸಲ ಕೇಳಿದ್ರೂ ಈಗ ಬಂದೆ ಅಂತಾನೆ ಹೊರತು ಬರ್ತಾ ಇಲ್ವಲ್ಲ ಎಂದು ಕೈ ಹೊಸಕಿಕೊಂಡ್ಳು. ಅವಳ ಆತಂಕ ತಳ್ಳನ ನೋಡಿ ತಾರನಾಥರಿಗೆ ಅನುಮಾನ ಶುರುವಾಯಿತು. ಕತ್ತಲಾದರೂ ಇನ್ನೂ ಮಹೇಂದ್ರನ ಸುಳಿವಿರಲಿಲ್ಲ. ಶ್ರಾವಣಿಗೆ ಅವನನ್ನು ನಂಬಿ ತಪ್ಪು ಮಾಡಿದ್ನೇನೋ ಎನ್ನುವ ಭಯ ಕಾಡಲಾರಂಭಿಸಿತು. ತಾರನಾಥರು ನೇರವಾಗಿ, ಶ್ರಾವಣಿ, ನಿಜ ಹೇಳಮ್ಮ, ನೀನು ಯಾರಿಗಾಗಿ ಕಾಯ್ತಾ ಇರುವೆ? ತಾಯಿ ತಂದೆಯನ್ನು ತೊರೆದು ಯಾರ ಜೊತೆಗಾದರೂ ಹೋಗುವ ನಿರ್ಧಾರ ಮಾಡಿದ್ದೀಯೇನು? ನಿನ್ನ ಮುಖದ ಭಾವ ನನಗೆ ಹಾಗೆ ಹೇಳ್ತಾ ಇದೆ ಎಂದು ಆತಂಕದಿಂದ ಕೇಳಿದರು. ಶ್ರಾವಣಿಗೆ ನಿಜಕ್ಕೂ ಗಾಬರಿಯಾಗಿತ್ತು. ತಾನು ಮಹೇಂದ್ರನಿಗಾಗಿ ಕಾಯ್ತಾ ಇರುವುದಾಗಿ ನಡುಗು ಧ್ವನಿಯಲ್ಲಿ ಹೇಳಿ ಅಳಲು ಆರಂಭಿಸಿದಳು. ಬೆಚ್ಚಿಬಿದ್ದ ತಾರನಾಥರು ತಕ್ಷಣವೇ ಅವಳ ಕೈ ಹಿಡಿದುಕೊಂಡು ಅಲ್ಲಿಂದ ಹೊರಟರು. ಅಲ್ಲಿಯೇ ಹತ್ತಿರದಲ್ಲಿ ಇದ್ದ ದೇವಸ್ಥಾನದ ಬಳಿ ಅವಳನ್ನು ಕುಳ್ಳರಿಸಿಕೊಂಡು ಅವಳ ಹಿಂದಿನ ಜೀವನದ ಬಗ್ಗೆ ಎಲ್ಲವನ್ನೂ ತಿಳಿಸಿದರು. ನಿನ್ನ ತಾಯಿ ತಂದೆ ಇವತ್ತಿನವರೆಗೂ ಸ್ವಲ್ಪ ಕೂಡ ನಿನಗೆ ಈ ಬಗ್ಗೆ ಸುಳಿವು ನೀಡದಂತೆ ಎಷ್ಟು ಅಕ್ಕರೆ ಕಾಳಜಿಯಿಂದ ಜೋಪಾನ ಮಾಡಿದ್ದಾರೆ. ನೀನವರಿಗೆ ಹೀಗೆ ಮಾಡಬಹುದಾ? ಇದು ನ್ಯಾಯವಾ ಎಂದು ಕೇಳಿದರು. ಶ್ರಾವಣಿ ಪಶ್ಚಾತ್ತಾಪದಿಂದ ನೊಂದಳು. ಅವಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಇಷ್ಟು ಹೊತ್ತಾದರೂ ಬಾರದೆ ತಾನಾಗೆ ಒಂದು ಕರೆಯನ್ನು ಮಾಡದಿರುವ ಮಹೇಂದ್ರನನ್ನು ನಂಬಿ ಬಂದು ತಾನು ಮೋಸ ಹೋದೆ. ತನ್ನನ್ನು ಸಾಕಿದ ತಾಯಿ ತಂದೆಗೆ ದ್ರೋಹ ಮಾಡಿದೆ ಎನಿಸಿದಾಗ ಅವಳಿಗೆ ದುಃಖ ತಡೆಯಲಾಗದೆ ಜೋರಾಗಿ ಅತ್ತಳು. ತಾರನಾಥರ ಬಳಿ ಕ್ಷಮೆ ಕೇಳಿಕೊಂಡು ಅವರಿಗೆ ಧನ್ಯವಾದ ಹೇಳಿದ್ಲು. ಇತ್ತ ಆಗ ತಾನೇ ರಾತ್ರಿಯ ಊಟ ಮುಗಿಸಿ ಎಲೆ ಅಡಿಕೆ ಹಾಕಿಕೊಳ್ಳುತ್ತಾ ಮಾಣಿಕ್ಯರಾಯರು ಮತ್ತು ಯಮುನಾ ದಂಪತಿ ತಮ್ಮ ಪ್ರೀತಿಯ ಮಗಳ ವಿಷಯ ಮಾತನಾಡುತ್ತಾ ಕುಳಿತಿದ್ದರು. ಇದ್ದಕ್ಕಿದ್ದಂತೆ ಅವರ ಆತ್ಮೀಯ ಗೆಳೆಯ ತಾರನಾಥರ ಜೊತೆಗೆ ಮಗಳು ಶ್ರಾವಣಿ ಬಂದದ್ದನ್ನು ನೋಡಿ ಅವರಿಗೆ ಗಾಬರಿಯಾಯಿತು. ಆಗ ತಾರನಾಥರು, ಹೆದರಬೇಡ ಮಾಣಿಕ್ಯ, ತುಮಕೂರಿನಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗಿದೆಯಂತೆ. ಹೀಗಾಗಿ ಅಲ್ಲಿಗೆ ಹೋಗುವ ಬಸ್ಸುಗಳನ್ನೆಲ್ಲ ತಡೆ ಹಿಡಿಯಲಾಗಿದೆ. ನಾನು ಯಾವುದೋ ಕೆಲಸದ ನಿಮಿತ್ತ ತುಮಕೂರಿಗೆ ಹೊರಟಿದ್ದೆ. ನಿನ್ನ ಮಗಳು ಕೂಡ ಬಸ್ ನಿಲ್ದಾಣದಲ್ಲಿ ಗೆಳತಿಯರ ಜೊತೆ ಇದ್ಲು. ಈ ಸರಿ ಹೊತ್ತಿನಲ್ಲಿ ಮನೆಗೆ ಒಬ್ಬಳೇ ಹೋಗುವುದು ಬೇಡವೆಂದು ನಾನೇ ಕರೆದುಕೊಂಡು ಬಂದೆ ಎಂದು ಹೇಳಿದರು. ಮಾಣಿಕ್ಯ ಗೆಳೆಯನಿಗೆ, ನೀನು ಯಾವಾಗಲೂ ನನಗೆ ಆಪತ್ ಬಾಂಧವನಂತೆ ಬರ್ತೀಯಾ ಎಂದು ಗೆಳೆಯನ ಕೈ ಹಿಡಿದು ಆತ್ಮೀಯತೆಯಿಂದ ಹೃತ್ಪೂರ್ವಕ ಧನ್ಯವಾದ ಹೇಳಿದರು. ಶ್ರಾವಣಿ ತಂದೆಯನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಮನದಲ್ಲೇ ಅವರಿಗೆ ಕ್ಷಮೆ ಕೇಳುತ್ತಾ ತಾರನಾಥರಿಗೆ ಕಣ್ಣಲ್ಲೇ ವಂದನೆ ತಿಳಿಸಿದ್ಲು. ಈ ಪುಟ್ಟ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.